ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 35ನೇ ದಿನವೂ ಮುಂದುವರೆದಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ನಡೆಸಿದೆ. ಇರಾನ್ನ ಕರಾಚ್ನಲ್ಲಿರುವ B1 ಸೇತುವೆಯನ್ನ ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ಧ್ವಂಸ ಮಾಡಿದೆ. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ದಾಳಿ ನಡೆಸಿ ಬೃಹತ್ ಸೇತುವೆಯನ್ನ ಧ್ವಂಸ ಮಾಡಿದ್ದಾರೆ. ಬ್ರಿಡ್ಜ್ ಧ್ವಂಸ ಹಿನ್ನೆಲೆ ಕರಾಚ್ನಲ್ಲಿನ ಸುತ್ತಮುತ್ತ ಕರೆಂಟ್ ಕಟ್ ಆಗಿದೆ. B1 ಸೇತುವೆ ಮೇಲಿನ ದಾಳಿಗೆ ತಿರುಗೇಟು ಕೊಡಲು ಇರಾನ್ ಮುಂದಾಗಿದೆ. ಇದಕ್ಕಾಗಿ ಗಲ್ಫ್ ರಾಷ್ಟ್ರಗಳ ಸೇತುವೆ ಮೇಲೆ ಕಣ್ಣಿಟ್ಟಿದೆ. ಕೊಲ್ಲಿ ರಾಷ್ಟ್ರಗಳ 8 ಪ್ರಮುಖ ಸೇತುವೆ ಮೇಲೆ ಇರಾನ್ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಕುವೈತ್ನ ಶೇಖ್ ಜಾಬರ್ ಅಲ್ ಅಹ್ಮದ್ ಅಲ್ ಸಬಾ ಸಮುದ್ರ ಸೇತುವೆ, ಸೌದಿ ಅರೇಬಿಯಾ ಹಾಗೂ ಬಹ್ರೇನ್ ಸಂಪರ್ಕಿಸುವ ಕಿಂಗ್ ಫಹದ್ ಸೇತುವೆ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶೇಖ್ ಜಾಯದ್ ಸೇತುವೆ ಮತ್ತು ಶೇಖ್ ಖಲೀಫಾ ಸೇತುವೆ ಸೇರಿದಂತೆ ಪ್ರಮುಖ 8 ಸೇತುವೆಗಳ ಮೇಲೆ ಇರಾನ್ ದಾಳಿ ಮಾಡುವ ಸಾಧ್ಯತೆ ಇದೆ. ಕುವೈತ್ ಮೇಲೆ ಇರಾನ್ ದಾಳಿ ಮುಂದುವರೆಸಿದ ಮಿನಾ ಅಲ್ ಅಹ್ಮದಿ ತೈಲ ಸಂಸ್ಕರಣಾಗಾರದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಗಳಿಂದ ತೈಲ ಘಟಕ ಹೊತ್ತಿ ಉಳಿದಿದೆ. ಸದ್ಯ ಇರಾನ್ ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ಮೇಲೆ ಅಮೆರಿಕ ಪದೇ ಪದೇ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಅಮೆರಿಕ ಸೇನೆಗೂ ಇರಾನ್ ಪ್ರತ್ಯುತ್ತರ ಕೊಡ್ತಾ ಇದೆ. ಈ ಮಧ್ಯೆ ಅಮೆರಿಕದ ಶಕ್ತಿಶಾಲಿ F-35 ಫೈಟರ್ ಜೆಟ್ ಅನ್ನ ಇರಾನ್ ಪಡೆ ಹೊಡೆದುರುಳಿಸಿದೆ. ಈ ಬಗ್ಗೆ ಇರಾನ್ ಸೇನೆ ಹೇಳಿಕೊಂಡಿದೆ. F-35 ವಿಮಾನದ ಅವಶೇಷಗಳನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಇದು ಸುಳ್ಳು ಸುದ್ದಿ ಅಂತ ಅಮೆರಿಕ ಸೇನೆ ಹೇಳಿದೆ. UAE ಮೇಲೆ ಇರಾನ್ ದಾಳಿ ಮಾಡಿದೆ. ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ UAE ಮೇಲೆ ಇರಾನ್ ದಾಳಿ ನಡೆಸಿದೆ. ಆದರೆ ಇರಾನ್ನಿಂದ ಹಾರಿಸಲಾದ ರಾಕೆಟ್ ಡ್ರೋನ್ಗಳನ್ನು UAE ಹೊಡೆದುರುಳಿಸಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಹೊಸ ನಿಯಮಗಳನ್ನು ಜಾರಿಗೆ ತರಲು ಇರಾನ್ ಮುಂದಾಗಿದೆ. ಇನ್ಮುಂದೆ ಸೀಕ್ರೆಟ್ ಕೋಡ್ ಬಳಸಿ ಹರ್ಮುಜ್ ಜಲಸಂಧಿಯನ್ನ ದಾಟಬೇಕಿದೆ. ಜಗತ್ತಿನ ಪ್ರಮುಖ ತೈಲ ಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿಯಲ್ಲಿ ಇನ್ಮುಂದೆ ಹಡಗುಗಳಿಗೆ ಭಾರೀ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಸುಮಾರು 8 ರಿಂದ 16 ಕೋಟಿವರೆಗೂ ಶುಲ್ಕ ಕಟ್ಟಿ ಸಾಗಬೇಕಿದೆ. ಅದು ಚೀನಾದ ಯುವಾನ್ ಮತ್ತು ಕ್ರಿಪ್ಟೋ ಕರೆನ್ಸಿಯಲ್ಲಿ ಶುಲ್ಕ ಪಾವತಿಸಬೇಕಿದೆ. ಇನ್ನು ಹಡಗುಗಳು ಸಹ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು. ಯಾರು ಮಾಲೀಕರು, ಯಾವ ದೇಶದ್ದು, ಹಡಗಿನಲ್ಲಿರುವ ಸರಕಿನ ಜೊತೆಗೆ ಸಿಬ್ಬಂದಿ ಬಗ್ಗೆ ಮಾಹಿತಿ ಕೊಡಬೇಕಿದೆ. ಎಲ್ಲಾ ಮಾಹಿತಿ ಹಾಗೂ ಶುಲ್ಕ ಕೊಟ್ಟರೆ ಇರಾನ್ ನೌಕಾಪಡೆಯ ಹಡಗುಗಳು ಎಸ್ಕಾರ್ಟ್ ಕೊಡಲಿದೆಯಂತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಅಮೆರಿಕ ವೈಟ್ ಹೌಸ್ನಲ್ಲಿ ಕಂಪನ ಶುರುವಾಗಿದೆ. ವೈಟ್ ಹೌಸ್ ಸೇರಿ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ಟ್ರಂಪ್ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸೇನಾ ಅಟಾರ್ನಿ ಜನರಲ್ ಬೋಂಡಿಗೆ ಹುದ್ದೆ ತೊರೆಯುವಂತೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು FBI ಮುಖ್ಯಸ್ಥ ಕಾಶ್ ಪಟೇಲ್, NIC ತುಳಸಿ ಗಬ್ಬಾರ್ಡ್ ಸೇರಿ ಹಲವರ ವಜಾಕ್ಕೆ ಟ್ರಂಪ್ ಸೂಚನೆ ನೀಡಿದ್ದಾರಂತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದಲ್ಲಿ ತೈಲ ಹಾಗೂ ಅನಿಲಕ್ಕೆ ತೊಂದರೆ ಎದುರಾಗಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಇರುವ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಬೆಳಗ್ಗೆ 5 ಗಂಟೆಯಿಂದಲೇ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಒಂದು ಬಂಕಲ್ಲಿ 90 ರೂಪಾಯಿ ಇದೆ, ಇನ್ನೊಂದು ಬಂಕಲ್ಲಿ 105 ಇದೆ, ಇನ್ನೊಂದು ಬಂಕಲ್ಲಿ 125 ಇದೆ. ಬೇಕಾಬಿಟ್ಟು ಪ್ರೈವೇಟಲ್ಲಂತೂ ಬೇಕಾಬಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಗೌರ್ಮೆಂಟಲ್ಲಿ ಸಿಕ್ಕಿದಾಗ ಭಾರತ್ HP ಸಿಕ್ಕಿದ್ರೆ ಅದರಲ್ಲೇ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನಿಲ್ಲಬೇಕು. ಇವತ್ತು ನಾವು ಬೆಳಿಗ್ಗೆ 3:15 ಬಂದವರು, 3:00 ಬಂದ್ರೆ ಇನ್ನೂ ಖಾಲಿಯಾಗಿ ಗ್ಯಾಸ್ ತುಂಬಿಸೋಕ್ಕಾಗಿಲ್ಲ. ಎಲ್ಲ ಫುಲ್ 4-5 ಕಿಲೋಮೀಟ್ರ್ ರಶ್ ಇದೆ. ಪೆಟ್ರೋಲ್ ಹಾಕೋಣಕ್ಕೆ ಅವಶ್ಯಕ. ಇತ್ತ ಸುಬ್ರಹ್ಮಣ್ಯ ನಗರದಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಗ್ಯಾಸ್ ಬಂಕ್ ಮುಂದೆ ಆಟೋ ಡ್ರೈವರ್ ಸಾಲುಗಟ್ಟಿ ನಿಂತಿದ್ದಾರೆ. ಸುಬ್ರಹ್ಮಣ್ಯ ನಗರದಲ್ಲಿರುವ ಗ್ಯಾಸ್ ಸ್ಟೇಷನ್ನಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಕ್ಯೂ ಇದೆ. ಇನ್ನು ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇನ್ನು ಕ್ಯೂನಲ್ಲಿ ನಿಂತಿರೋ ವೇಳೆ ಆಟೋ ಚಾಲಕರು ಜಗಳ ಆಡ್ತಾ ಇದ್ದು, ಆ ರೀತಿ ಆಗದಂತೆ ಪೊಲೀಸರು ಎಚ್ಚರಿಕೆ ವಹಿಸಿದ್ದಾರೆ. ಯಾರೋ ಸಾಯೋದಕ್ಕೆ ನಾವು ಸಾಯ್ತಾ ಇದ್ದೀವಿ ಸರ್. ಇವಾಗ ಇರಾನ್ನಲ್ಲಿ ಗಲಾಟೆ, ಅಮೇರಿಕಾದವ್ರು ಗಲಾಟೆ ಮಾಡ್ತಾ ಇದ್ರೆ ಇಲ್ಲಿರೋರಿಗೆಲ್ಲ ತೊಂದರೆ ಆಗುತ್ತೆ. ಫಸ್ಟ್ ಆಫ್ ಪಬ್ಲಿಕ್ ತೊಂದರೆ ಮೇಲೆ ತೊಂದರೆ ಜಾಸ್ತಿ ಸರ್. ಗ್ಯಾಸು ಬರೀ 57 ರೂಪಾಯಿ ಇದ್ದಿದ್ದು ಇವಾಗ ಬಂದ್ಬಿಟ್ಟು 100, 105, 125, 135 ಅಂತ ಒಂದೊಂದು ಬಂಕಲ್ಲಿ ಒಂದೊಂದು ಥರ ಮಾಡ್ತಾರೆ ಸರ್. ಒಂದು ತಿಂಗಳಿಂದ ಬೆಳಗ್ಗೆ 6:30ಗೆ ಬಂದೆ, ಇಷ್ಟೊತ್ತು ಕಾಯ್ತಾ ಇದ್ದೀವಿ ನೋಡಿ. ಇನ್ನೂ ಒಂದು 100 ಗಾಡಿ ಐತಿ ಸರ್. 400 ರೂಪಾಯಿ ಆಗ್ತಾರೆ ಸರ್ ಗ್ಯಾಸು. ಮತ್ತೆ 55 ರೂಪಾಯಿ ಇತ್ತು, ಇವಾಗ 90 ರೂಪಾಯಿ ಆಗೈತೆ. ಸಿಗ್ತಾ ಇಲ್ಲ ಗ್ಯಾಸ್. ಇತ್ತ ನವರಂಗ್ ಥಿಯೇಟರ್ ಬಳಿಯೂ ಪರಿಸ್ಥಿತಿ ವ್ಯತಿರಿಕ್ತವಾಗಿಲ್ಲ. 2 ಕಿಲೋಮೀಟರ್ನಷ್ಟು ದೂರ ಆಟೋ ಕ್ಯೂ ನಿಂತಿದೆ. ಇನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಚಾಲಕರು ಗ್ಯಾಸ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಗರಿಷ್ಠ 400 ರೂಪಾಯಿ ಮಾತ್ರ ಗ್ಯಾಸ್ ಹಾಕಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ.
ಸರ್ ಅಮೌಂಟ್ ಬೇರೆ ಜಾಸ್ತಿ ಆಗೈತೆ, ರೇಟ್ ಎಲ್ಲ ಜಾಸ್ತಿ ಆಗೈತೆ. ಫುಲ್ಲು ನಮ್ಮ ಡ್ಯೂಟಿನೇ ಇಲ್ಲ ಸರ್. ಇವಾಗ ಡ್ಯೂಟಿ ನೋಡಿ, ಇವಾಗ ಒಂದು ಡ್ಯೂಟಿನೂ ಇಲ್ಲ ನೋಡಿ. ಇವಾಗ ಸುಮ್ಮನೆ 300-400 ರೂಪಾಯಿ ಅಮೌಂಟ್ ದುಡ್ಡು ಹಾಕ್ಸ್ತಾ ಇದ್ದೀನಿ, 1 ರೂಪಾಯಿ ಬಿಸ್ನೆಸ್ ಇಲ್ಲ ಸರ್. ಫುಲ್ ಸಿಕ್ಕಾಪಟ್ಟೆ ಲಾಸಲ್ಲಿ ಆಗ್ಬಿಟ್ಟಿದೆ ಸರ್, ಸಿಕ್ಕಾಪಟ್ಟೆ ಕಷ್ಟ. ಒಂದು 6 ಗಂಟೆ 7 ಗಂಟೆಗೆ ಬಂದಿದ್ದೀನಿ ಸರ್, ಅವಾಗಿಂದ ಕಾಯ್ತಿದ್ದೀನಿ. ಎಲ್ಲ ಕಡೆ ಹುಡುಕಿದ್ದೀನಿ, ಎಲ್ಲೂ ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ನಮ್ಮ ಫ್ರೆಂಡ್ ಯಾರು ಇಲ್ಲಿ ಹಾಕ್ಸಿದ್ರಂತೆ, ಸೊ ಅದಕ್ಕೋಸ್ಕರ ನಾನು 5 ಕಿಲೋಮೀಟ್ರ್ ಇಲ್ಲಿಂದ ಬಂದಿದ್ದೀನಿ ಸರ್. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ ಸರ್. ಬಾಡಿಗೆ ಇದರಿಂದನೇ ಜೀವನ ನಡೆಯೋದು ನಮಗೆ, ಇದೇ ಇಲ್ಲ ಅಂದರೆ ಸರ್. ಇತ್ತ ಬಾಣಸ್ವಾಡಿಯಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನೂರಾರು ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ಗಾಗಿ ಬೃಹತ್ ಸಾಲು ನಿಂತಿದೆ. ಕಿಲೋಮೀಟರ್ ಗಟ್ಟಲೆ ಆಟೋ ಸಾಲುಗಟ್ಟಿ ನಿಂತಿದೆ. ಇನ್ನು ಆಟೋ ಗ್ಯಾಸ್ ಸಿಗದಿದ್ರೆ ನಾವು ಮನೆಗೆ ಖಾಲಿ ಹೋಗಬೇಕು, ಕಾಸಿಲ್ಲದೆ ಮನೆಗೆ ಹೋದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಷ್ಟೇ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ರಸ್ತೆಯ ಸೂಪರ್ ಗ್ಯಾಸ್ ಬಂಕ್ ಹೈಟ್ ಡ್ರಾಮಾ ನಡೆದಿದೆ. ಆಟೋಗಳಿಗೆ ಗ್ಯಾಸ್ ಸಿಗದ ಹಿನ್ನೆಲೆ ರಸ್ತೆ ಬಂದ್ ಮಾಡಲು ಆಟೋ ಚಾಲಕರು ಮುಂದಾಗಿದ್ರು. ಬಂಕ್ನಲ್ಲಿದ್ದ ಆಟೋವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ವೇಳೆ ಟ್ರಾಫಿಕ್ ಆದ ಹಿನ್ನೆಲೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಕಲಾಸಿಪಾಳ್ಯದಲ್ಲೂ ಆಟೋ ಎಲ್ಪಿಜಿಗೆ ಸಂಕಷ್ಟ ಶುರುವಾಗಿದೆ. ಬೆಳಗ್ಗೆಯಿಂದಲೇ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಇನ್ನು ಒಂದು ಆಟೋಗೆ ಕೇವಲ 4.5 kg ಗ್ಯಾಸ್ ಮಾತ್ರ ನೀಡಲಾಗ್ತಾ ಇದೆ. ಕೇವಲ 400 ರೂಪಾಯಿಗೆ ಗ್ಯಾಸ್ ಹಾಕ್ತಾ ಇರುವುದಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸರ್ ಎಲ್ಲ ಒಂದೊಂದು ಕಡೆ ಒಂದೊಂದು ರೈಟ್ ಇತ್ತು. ನನ್ನ ಮೊನ್ನೆ ಎಲ್ಲ ಇವತ್ತು 2-3 ಬಂಕಲ್ಲಿ ನೋಡಿದಾಗ ಕ್ಯೂಗಳು ಜಾಸ್ತಿ ಇರೋದ್ರಿಂದ ಎಲ್ಲ 89 ರೂಪಾಯಿ 86 ಪೈಸೆನೇ ಇದೆ ಇವಾಗ. ಈಗ ಅದು ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕ್ಸ್ಕೋಬೇಕು. LPGನೂ ಅದು ಮೈಲೇಜ್ ಇದ್ದರೆ ಒಂದು 20 ಬರುತ್ತೆ, 22 ಬರುತ್ತೆ, 18 ಬರುತ್ತೆ, 17 ಬರುತ್ತೆ. ಹೆಂಗೆ ಓಡಿಸ್ತೀರಾ ಆ ಥರ ಬರುತ್ತೆ. ಪೆಟ್ರೋಲ್ ರೇಟ್ ಆಗಲ್ಲ, ಜನಗಳಿಗೆ ಸಂಪಾದನೆ ಮಾಡೋಕೆ ಬಂದಿರೋದು LPG, ಅಲ್ಲಿಂದ LPGನೇ ಯೂಸ್ ಮಾಡೋದು ಸರ್. ಪೆಟ್ರೋಲ್ ಟ್ಯಾಂಕ್ ಯೂಸ್. ಚಾಮರಾಜಪೇಟೆಯಲ್ಲೂ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತ್ಕೊಂಡಿದ್ದಾವೆ. ಭಾರತ ಪೆಟ್ರೋಲಿಯಂ ಗ್ಯಾಸ್ ಬಂಕ್ನಲ್ಲಿ ಆಟೋಗಳಿಗೆ ಫುಲ್ ಟ್ಯಾಂಕ್ ಮಾಡಲಾಗ್ತಾ ಇದ್ದು 1000ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿದ್ದಾವೆ. ಕಾಲಿಂದ ಇದ್ದೀವಿ. ಇವಾಗ ಅಮ್ಮಮ್ಮ ಅಂದರೆ ಒಂದು 10 ಗಾಡಿ ಇದ್ದಂಗೆ ನಮ್ಮ ಗಾಡಿ ನಿಂತೈತೆ. ಅದು ಫುಲ್ ಟ್ಯಾಂಕ್ ಮಾಡ್ತಾ ಇದ್ದಾರೆ ಅಂತಲೇ 6 ಗಂಟೆಯಿಂದನೇ ಕಾಯ್ತಿದ್ದೆ. 6 ಗಂಟೆ 10 ನಿಮಿಷದಿಂದ ಕಾಯ್ತಾ ಇದ್ದೀವಿ. ಏನಂದರೆ ರ್ಯಾಪಿಡೋ, ಓಲಾ, ಊಬರ್ ಸಮಸ್ಯೆ. ಅವ್ರುಗಳು ಎಲ್ಲೆಲ್ಲಿಂದ ಕೇರಳ ಇಲ್ಲಿಂದ ಬಂದವರೆಲ್ಲ, ನಾರ್ತ್ ಇಂಡಿಯನ್ಸು, ಬಾಂಗ್ಲಾದೇಶದಿಂದ ಬಂದವರೆಲ್ಲ ದುಡಿತಾ ಇದ್ದಾರೆ. ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದವ್ರಿಗೆ ಇಲ್ಲಿ ಅನ್ನ ತಿನ್ನೋಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ. ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲೂ ಆಟೋ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದೆ. ಕೊತ್ತನೂರು ರಸ್ತೆ ಕೋಣನಕುಂಟೆಯಲ್ಲೂ ಸರತಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳುತ್ತಿದ್ದಾರೆ. ದಿನ ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕಿಸ್ತಿದ್ರೆ ನಾವು ದುಡಿಮೆ ಮಾಡೋದು ಯಾವಾಗ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BEL ರಸ್ತೆಯ ಗೋಕುಲ್ ಬಳಿಯ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿದೆ. ಬಂಕ್ನಲ್ಲಿ ಗ್ಯಾಸ್ ಖಾಲಿ ಹಿನ್ನೆಲೆ ಆಟೋ ಚಾಲಕರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. 2 ಬಂಕ್ ಅಕ್ಕಪಕ್ಕವಿದ್ದು ಒಂದು ಬಂಕ್ನಲ್ಲಷ್ಟೇ ಗ್ಯಾಸ್ ನೀಡಲಾಗ್ತಾ ಇದೆ. ಗ್ಯಾಸು 3 ದಿವಸ ಆಯಿತು ನಮಗೆ. ಇವರೆಲ್ಲ 4 ದಿವಸದಿಂದ ನಿಂತಿದ್ದಾರೆ. ನಾವು 3 ದಿವಸದಿಂದ ಗಾಡಿಯಲ್ಲಿ ಗ್ಯಾಸ್ ಇಲ್ಲ, ಹಾಗೇ ನಿಲ್ಲಿಸ್ಬಿಟ್ಟಿದ್ದೀವಿ. ತೊಗೊಂಡು ಹೋಗೋದಕ್ಕೂ ಆಗಲ್ಲ. ಯಾರನ್ನ ತಳ್ಕೊಂಡೋಗಿ ಟ್ರೋ ಮಾಡಿದ್ರೆ ಮಾತ್ರನೇ ಆಗುತ್ತೆ. ಇಲ್ಲಿ ಸಮಸ್ಯೆ ಏನಂದರೆ ಇದು ಗ್ಯಾಸ್ ಬರುತ್ತಾ ಬರಲ್ಲ ಅಂತ ಹೇಳೋರು ಇಲ್ಲ. ಇಲ್ಲಿ ಕನಿಷ್ಠ ಪಕ್ಷ ಬರುತ್ತಪ್ಪ ವೆಯ್ಟ್ ಮಾಡ್ರಿ ಅಂತ ಅದು ಹೇಳೋರು ಇಲ್ಲ. ಅದರಿಂದ 3ನೇ ದಿವಸ ಆಗೋಯ್ತು. ಇವತ್ತು ಇಲ್ಲೇ ಊಟ ಮಾಡ್ತೀವಿ, ಹೋಟ್ಲಿಂದ ತರಿಸ್ಕೊಂಡು ಇಲ್ಲೇ ತಿಂದು ಇಲ್ಲೇ ಕೈ ತೊಳ್ಕೊಂಡು ಇಲ್ಲೇ ಕುಂತಿದ್ದೀವಿ. ಸರ್ ನಮ್ಮದು ಆಟೋಗೆ ಪೆಟ್ರೋಲ್ ಇಲ್ಲ, ಅಫೆನ್ಸ್ ಇಲ್ಲ, LPG ಮಾತ್ರ ಇರೋದು ನಮ್ಮದು. ಅದು ಕೊಡೋದೇ 16 ಕೊಡ್ತೈತೆ. ನಾವು ಇದು ನೋಡಿದ್ರೆ 110 ರೂಪಾಯಿ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ನಾವು ಹೇಳಿ ಸರ್. ಸರ್ಕಾರ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಸೂಪರ್ ಗ್ಯಾಸ್ ಬಂಕ್ ಕೂಡ ಬಂದಾಗಿದೆ. ಗ್ಯಾಸ್ ಖಾಲಿಯಾದ ಹಿನ್ನೆಲೆ ಬೆಳಗ್ಗೆ 3 ಗಂಟೆಯಿಂದ ಕ್ಯೂ ನಿಂತಿದ್ದ ಚಾಲಕರು ವಾಪಸ್ ಹೋಗಿದ್ದಾರೆ. ಇನ್ನು ಕೆಲ ಚಾಲಕರು ಗ್ಯಾಸ್ ಬಂಕ್ ಸಿಬ್ಬಂದಿ ಜೊತೆ ಜಗಳವಾಡಿದ್ದಾರೆ. ಬೆಳಗ್ಗೆಯಿಂದ ನಿಂತಿದ್ದೇವೆ, ಗ್ಯಾಸ್ ಖಾಲಿ ಅಂದ್ರೆ ಏನು ಮಾಡೋದು ಅಂತ ಗ್ಯಾಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಕೋಲಾರದಲ್ಲೂ ಗ್ಯಾಸ್ ಪಡೆಯಲು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಕಳೆದ 3 ದಿನದಿಂದ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಖಾಲಿಯಾಗಿದೆ. APMC ಮಾರುಕಟ್ಟೆ ಎದುರಿನ ಬಂಕ್ ಮುಂದೆ ಚಾಲಕರು ಪರದಾಡ್ತಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ಕ್ಯೂನಲ್ಲಿ ಆಟೋ ನಿಲ್ಲಿಸಿಕೊಂಡು ಜನರು ಗ್ಯಾಸ್ಗಾಗಿ ಕಾಯ್ತಿದ್ದಾರೆ. ಸರ್ 4 ದಿವಸದಿಂದ ಈ ಬಂಕ ಗ್ಯಾಸ್ ಇಲ್ಲ. ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಬಂದಿರೋದು. ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಇಲ್ಲೇ ಮಲ್ಕೊಂಡು ಇವಾಗ ಸ್ಟಾರ್ಟ್ ಮಾಡೋರು 8 ಗಂಟೆಗೆ ಹಾಕ್ತೀನಂತ. 500 ರೂಪಾಯಿ ಮೇಲೆ ಜಾಸ್ತಿ ಆಗ್ತಾ ಇಲ್ಲ ಒಂದು ಆಟೋಕ. ಪೆಟ್ರೋಲ್ ದರವನ್ನು ಆಟೋ LPG ದರ ಮೀರಿಸಿದೆ. ಹುಬ್ಬಳ್ಳಿಯಲ್ಲಿ ಪ್ರತಿ ಲೀಟರ್ ಗ್ಯಾಸ್ಗೆ 105 ರೂಪಾಯಿ ಆಗಿದೆ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 102.66 ಪೈಸೆ ಇದ್ದರೆ ಆದ್ರೀಗ ಪೆಟ್ರೋಲ್ಗಿಂತಲೂ LPG ದರ ಹೆಚ್ಚಾಗಿದೆ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರೋ ಏಜೆನ್ಸಿ ಬಂಕ್ನಲ್ಲಿ ದುಬಾರಿ ದರ ನಿಗದಿ ಮಾಡಲಾಗಿದೆ.
3 ದಿನದ ರಾತ್ರಿ ಪ್ಯಾಕ್ ಮಾಡಿಟ್ಟು ಇವತ್ತು ತೊಗೊಂಡು ಬಂದೀವಿ ರೀ. ಈಗ ಸ್ಟಾರ್ಟ್ ಆಗೈತಿ, ಇವತ್ತು ಹಾಕ್ಸಾಕತ್ತೀವಿ ರೀ. ರೇಟ್ ಜಾಸ್ತಿ ಆಗೈತೆ ರೀ, ಅವು ಎಲ್ಲಿ ಸಿಗೋಲ್ರಿ, ಪೆಟ್ರೋಲ್ಗಿಂತನೂ ಜಾಸ್ತಿ ಆಗೈತೆ ರೀ ಅದು. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಆಗಿರುವುದಕ್ಕೆ ಆಟೋ ಚಾಲಕರು ಗೋಳಾಡಿದ್ದಾರೆ. ಹೀಗಾಗಿ ಗದಗದಲ್ಲಿ ಆಟೋ ಚಾಲಕರು ಸರ್ಕಾರಕ್ಕೆ ವಿಶೇಷ ಬೇಡಿಕೆ ಇಟ್ಟಿದ್ದಾರೆ. 2 ಲೀಟರ್ ಪೆಟ್ರೋಲ್, 2 ಕೆಜಿ ಎಲ್ಪಿಜಿ ಗ್ಯಾಸ್ ಉಚಿತವಾಗಿ ನೀಡುವಂತೆ ಆಗ್ರಹಿಸಿದ್ದಾರೆ. ಆಟೋ ಚಾಲಕರಿಗೆ ಸಮರ್ಪಕವಾಗಿ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಗ್ಯಾರಂಟಿ ಕೊಟ್ಟಿರುವಂತೆ ಅದೇ ರೀತಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ್ದ ಆಟೋ ಚಾಲಕರಿಗೆ ಉಚಿತ ಎಲ್ಪಿಜಿ ಮತ್ತು ಪೆಟ್ರೋಲ್ ವಿತರಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಭಾಳ ಜಾಸ್ತಿ ಆಗಿರೋದ್ರಿಂದ ನಮ್ಮ ಆಟೋದವ್ರಿಗೆ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಯಾಕಂದ್ರೆ ಈಗ 67 ರೂಪಾಯಿ ಇದ್ದಿದ್ದು ಒಮ್ಮಿದೊಮ್ಮೆ ಇವತ್ತು 97 ರೂಪಾಯಿ ರೇಟ್ ಆಗೈತಿ. ಯಾಕಂದ್ರೆ ದಿನನಿತ್ಯ ಆಟೋ ದುಡಿಮೆನ ಭಾಳ ಕಟ್ಟಾಗೈತೆ ಸರ್. ಒಂದೇ ಮಾತು ಆಟೋ ಫ್ರೀ ಮಾಡಿ ಮೊದಲು ದುಡಿಮೆ ಕಟ್ಟಾತ ಆಟೋದವ್ರಿಗೆ. ಮೊದ್ಲಾಗ ಹೆಂಗೋ ದುಡ್ಕೊಂಡು ತಿಂತಿದ್ವಿ ನಾವು, ಇವಾಗ ಫ್ರೀ ಬಸ್ ಮಾಡಿ ಆಟೋ ದುಡಿಮೆ ಮೊದಲು ಕಟ್ಟಾತ್ತೆ. ಈಗ ಒಳ್ಳೆ ಏನೋ ಒಂದು ದುಡ್ಕೊಂಡು ಹೆಂಗೆ ಮಾಡ್ಬೇಕಂದ್ರೆ ಈಗ ಒಮ್ಮಕ್ಳೇ ಈ ನಮ್ಮನ್ನು ದರ ಜಾಸ್ತಿ ಆಗೈತಿ. ಇವಾಗ ಅಣ್ಣಾರು ಹೇಳ್ದಂಗೆ ದರ ಪೂರ ನಮಗೆ ಕಮ್ಮಿ ಆಗುತ್ತೆ ಸರ್. ದಿನನಿತ್ಯ ಮನೆಗೆ 1 kg ಎಣ್ಣೆ ಒಯ್ಬೇಕಂದ್ರೆ ಭಾಳ ತ್ರಾಸ ಐತೆ ಸರ್. ಕಸ್ಟಮರ್ ಯಾರು ಹತ್ತವಲ್ಲ ಸರ್. ಒಂದು 5 ನಿಮಿಷ ಅಂದ್ರೂ ಕುಂದ್ರಂಗಿಲ್ಲ ಸರ್. ನಮ್ದು ಅರ್ಜೆಂಟ್ ಕೆಲಸ ಐತಿ, ನಾವು ಹೋಗಬೇಕೀಗ ಅಂತಂದು ಹೇಳಿದ್ರೆ 1 ಲೀಟ್ರ್ ಮುಂಚೆ 59 ಪೈಸೆ 60 ಪೈಸೆ ಐತೆ ಸರ್. ಈಗ ನೋಡಿದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಆಟೋ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದೆ. ಚನ್ನಪಟ್ಟಣದ ಆಟೋ ಗ್ಯಾಸ್ ಬಂಕ್ ಹಾಗೂ ಸಾತನೂರು ರಸ್ತೆಯ ಏಜಿಸ್ ಬಂಕ್ ಬಂದ್ ಆಗಿದೆ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಸಿಗದೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನು ಕನಕಪುರ ಹಾಗೂ ರಾಮನಗರದ ಜಾನಪದ ಲೋಕದ ಬಳಿಯ ಗ್ಯಾಸ್ ಬಂಕ್ ಕೂಡ ಬಂದ್ ಆಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಆದ್ಮೇಲೆ ಆಟೋ ಗ್ಯಾಸ್ ಅಂತೂ ಬರ್ತಾನೆ ಇಲ್ಲ. ಸುಮಾರು ಚನ್ನಪಟ್ಟಣದಲ್ಲಿ ಸುಮಾರು 1,000 1,500 ಫ್ಯಾಮಿಲಿಗಳು ಆಟೋಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರಿದ ಹಿನ್ನೆಲೆ ಧಾರವಾಡದಲ್ಲೂ ಆಟೋ ಎಲ್ಪಿಜಿಗೆ ಸಮಸ್ಯೆ ಶುರುವಾಗಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ 16 ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಕೇವಲ 4 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದ್ದು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಯಾದಗಿರಿಯಲ್ಲೂ ಆಟೋ ಎಲ್ಪಿಜಿಗೆ ಸಂಕಷ್ಟ ಶುರುವಾಗಿದೆ. ಯಾದಗಿರಿ ನಗರದಲ್ಲಿರುವ ಏಕೈಕ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಇದರಿಂದ ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದಾರೆ. ರಾಯಚೂರಲ್ಲೂ ಇದ್ದ 3 ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದಾವೆ. ಚಾಲಕರು ಗ್ಯಾಸ್ ಸಿಗದೆ ಪರದಾಡಿದ್ದಾರೆ. ಕಳೆದ 1 ವಾರದಿಂದ ಎಲ್ಪಿಜಿ ಗ್ಯಾಸ್ ಅಭಾವದಿಂದ ಬಂಕ್ಗಳು ಬಂದ್ ಆಗಿವೆ. ಹೀಗಾಗಿ ಗ್ಯಾಸ್ ಸಿಗದೆ ಆಟೋಗಳು ನಿಂತಲ್ಲೇ ನಿಂತಿದ್ದು ಚಾಲಕರ ಬದುಕು ಬೀದಿಗೆ ಬಿದ್ದಿದ್ದಾರೆ. ಯುದ್ಧದಿಂದಾಗಿ ಭಾರತದಲ್ಲಿ ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಕೆಲಸಕ್ಕೆಂದು ಬೇರೆ ರಾಜ್ಯಗಳಿಗೆ ತೆರಳಿದ್ದ ವಲಸೆ ಕಾರ್ಮಿಕರು ವಾಪಸ್ ತಮ್ಮೂರಿಗೆ ಬರುತ್ತಿದ್ದಾರೆ. ಬಿಹಾರದ ಗಯಾದಲ್ಲಿ ನೂರಾರು ಕಾರ್ಮಿಕರು ದೆಹಲಿ, ಗುಜರಾತ್, ಸೂರತ್ನಿಂದ ವಾಪಸ್ ಮನೆಗಳಿಗೆ ಮರಳುತ್ತಿದ್ದಾರೆ. ಯುದ್ಧದಿಂದಾಗಿ ಗ್ಯಾಸ್ ಸಿಗದೇ ಇರೋದ್ರಿಂದ ಹೋಟೆಲ್ ಉದ್ಯಮಗಳು ಸರಿಯಾಗಿ ನಡೀತಾ ಇಲ್ಲ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ ಸ್ಥಿತಿ ಬಂದಿದೆ. ಜೊತೆಗೆ ಗ್ಯಾಸ್ ದರ ಕೂಡ ದುಪ್ಪಟ್ಟಾಗಿದ್ದು ಮಾಲೀಕರು ಕೆಲವೆಡೆ ಕೆಲಸಗಾರರನ್ನು ತೆಗಿತಾ ಇದ್ದು ಹೀಗಾಗಿ ಕಾರ್ಮಿಕರು ಮನೆಗಳಿಗೆ ವಾಪಸ್ ಆಗ್ತಿದ್ದಾರೆ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ವಿರುದ್ಧ ಇವತ್ತು ಸಿಎಂ 2ನೇ ಹಂತದ ಪ್ರಚಾರ ಮಾಡುತ್ತಿದ್ದಾರೆ. ನವನಗರ ಹೆಲಿಪ್ಯಾಡ್ಗೆ ಬಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ಥಳೀಯ ನಾಯಕರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ದಾರೆ. ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಮುಚ್ಚಖಂಡಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವೀರಭದ್ರೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಿಎಂ ಆರತಿ ತಟ್ಟೆಗೆ 500 ರೂಪಾಯಿ ಕಾಣಿಕೆ ಹಾಕಿದರು. ಗೋಡಂಬಿ ಒಣದ್ರಾಕ್ಷಿಯನ್ನು ಪ್ರಸಾದವಾಗಿ ಸೇವನೆ ಮಾಡಿದರು. ದೇಗುಲಕ್ಕೆ ಭೇಟಿ ನಂತರ ಬೇವಿನಮಟ್ಟಿ ಗ್ರಾಮದ ಪ್ರಚಾರ ಸಭೆಯಲ್ಲಿ ಸಿಎಂ ಭಾಗಿಯಾದರು. ಇವರು ಸುಳ್ಳು ಹೇಳೋದ್ರಲ್ಲಿ ರಿಸೀವರು, ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ, ಮತ್ತೆ ಅವ್ರು ಏನು ಹೇಳ್ತಾರೆ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ BJP ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಿಎಂ 2 ಉಪಚುನಾವಣೆ ಗೆದ್ದಿವಿ, ಹಿಂದೆಯೂ ಬೈ ಎಲೆಕ್ಷನ್ ಗೆದ್ದಿದ್ದೇವೆ. ಬಿಜೆಪಿಗೆ ಈ ಬಾರಿಯೂ 2 ಕಡೆ ಗೆಲುವು ಕಷ್ಟವಾಗಲಿದೆ ಅಂತ ಹೇಳಿದರು. 2 ತಿಂಗಳ ಗೃಹಲಕ್ಷ್ಮಿ ಹಣ ಕೊಡಬೇಕು, ಕೊಡ್ತೇವೆ ಅಂದರು. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧವೂ ಕಿಡಿಕಾರಿದ್ರು. ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಇಲ್ಲಿ ಕಷ್ಟ ಆಗಲ್ವಾ? 2 ಕಡೆ ಕಷ್ಟ ಅವ್ರಿಗೆ, ಬಿಜೆಪಿಗೆ.
ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಿದ್ದರಾಮಯ್ಯನವರಿಗೆ ಸುಳ್ಳು ರಾಮಯ್ಯ ಅಂತ ಬಿರುದು ಕೊಡಬೇಕು, ಆದರೆ ಅವರು ನಾನು ಅನ್ನ ರಾಮಯ್ಯ ಅಂತ ಸುಳ್ಳಿನ ಪುಂಗಿ ಓದ್ತಾ ಇದ್ದಾರೆ. ಇಂದಿರಾ ಕಿಟ್ ಅನ್ನೋದು ಇನ್ನೂ ಕೊಟ್ಟಿಲ್ಲ. ಈಗ ಕೊಡ್ತಿರೋ ಅಕ್ಕಿ ಕೇಂದ್ರ ಸರ್ಕಾರದ್ದು, ಚೀಲ ಮಾತ್ರ ಸಿದ್ದರಾಮಯ್ಯನವರದ್ದಷ್ಟೇ. ಕೇಂದ್ರದ ಅಕ್ಕಿಗೆ ಸಿದ್ದರಾಮಯ್ಯ ಕನ್ನ ಹಾಕಿದ್ದಾರೆ. ಗೃಹಲಕ್ಷ್ಮಿಯ 2 ತಿಂಗಳ ಹಣ ಕೊಟ್ಟಿಲ್ಲ. ಅನ್ನಭಾಗ್ಯದ 700 ಕೋಟಿ ಹಣ ಕೊಡಲೇ ಇಲ್ಲ. 600 ಕೋಟಿಗೂ ಅಧಿಕ ಅನುದಾನ ಲೂಟಿ ಮಾಡಿದ್ದಾರೆ. ಈಗ ಹಿಂದುಳಿದ ವರ್ಗಗಳ ಓಟನ್ನ ಯಾವ ಮುಖ ಇಟ್ಕೊಂಡು ಕೇಳ್ತೀರಿ ಅಂತ ಸಿಎಂ ವಿರುದ್ಧ ವಾಗ್ದಾಳಿ ಮಾಡಿದರು. ಪದೇ ಪದೇ ಸುಳ್ಳನ್ನು ಹೇಳೋ ಮುಖಾಂತರ ನಾವೆಲ್ಲರೂ ಸುಳ್ಳು ರಾಮಯ್ಯ ಅಂತ ಬಿರುದನ್ನು ಕೊಡಬೇಕು. ಅವರಿಗೆ ಅನ್ನಭಾಗ್ಯ ವಿಚಾರವಾಗಿ ಸುಳ್ಳುಗಳ ಪುಂಗಿಯನ್ನು ಊದ್ತಾ ಇದ್ದಾರೆ ಅವರು. ನೀನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಸಿಟಿ ರವಿ ಪ್ರಚಾರ ಮಾಡಿದ್ದಾರೆ. ದಾವಣಗೆರೆ ದೇವತೆ ದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭ ಮಾಡಿದರು. ಎಸ್ಎಂ ಕೃಷ್ಣನಗರ ಸೇರಿದಂತೆ ಹಲವು ಕಡೆ ಸಿಟಿ ರವಿ ಪ್ರಚಾರ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿಯಲಿವೆ ಅಂತ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್ಆರ್ ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲು ಕಾತುರರಾಗಿದ್ದಾರೆ. ಬಾಗಲಕೋಟೆ ನಗರ ಪ್ರದೇಶದಲ್ಲೂ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಬಾಗಲಕೋಟೆ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ್ದು. 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಧೂಳಿಪಟ ಆಗಲಿದೆ ಅಂತ ಅವರು ಹೇಳಿದರು. ಇನ್ನು ಇದೇ ವಿಚಾರವಾಗಿ ಶಾಸಕ ಜೆಟಿ ಪಾಟೀಲ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಚುನಾವಣೆಯಲ್ಲಿ ನನಗನ್ಸಿದ ಮಟ್ಟಿಗೆ ಕಾಂಗ್ರೆಸ್ ಅಲೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದು ಬಿರುಗಾಳಿ ರೂಪದಲ್ಲಿ ಅನ್ಬೋದು, ಸುನಾಮಿ ಅನ್ಬೋದು. ಈ ಚುನಾವಣೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ದ ಅಭ್ಯರ್ಥಿಯ ಗೆಲುವಿಗೆ ಬಹಳಷ್ಟು ಸಹಾಯ ಆಗತಕ್ಕಂಥ ಒಂದು ಗ್ರಾಮೀಣ ಭಾಗದಲ್ಲಿ ಕನಿಷ್ಠ 18ರಿಂದ 20 ಸಾವಿರ ಮತಗಳ ಲೀಡ್ ಬರಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಬೈ ಎಲೆಕ್ಷನ್ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಪಕ್ಷಕ್ಕೆ ಹೆಚ್ಚು ಒಲವಿದೆ. ಮೇಟಿಯವರ ಅಕಾಲಿಕ ನಿಧನದಿಂದ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಡಿಕೆಶಿ ಸೇರಿದಂತೆ ಎಲ್ಲ ಮಂತ್ರಿಗಳು ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ. ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳ ಮತಗಳು ಕಾಂಗ್ರೆಸ್ಗೆ ಬರುತ್ತವೆ ಎಂಬ ನಂಬಿಕೆ ಇದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸೌಮ್ಯಾರೆಡ್ಡಿ, ಸಚಿವ ಎಚ್.ಕೆ. ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅವರವರ ಜವಾಬ್ದಾರಿ ಏನೇನಿದೆ ಅದನ್ನೆಲ್ಲ ಕೂಡ ಪ್ರಾಮಾಣಿಕವಾಗಿ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಬಾಗಲಕೋಟೆ ನಮ್ಮ ಸನ್ಮಾನ್ಯ ಮೇಟಿ ಸರ್ ಅವರು ಬಹಳ ವರ್ಷ ಒಬ್ಬ ಶಾಸಕರಾಗಿ, ಒಬ್ಬ ಸಚಿವರಾಗಿ ಬಹಳ ಒಳ್ಳೆ ಆಡಳಿತವನ್ನು ಜನರಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಇಲ್ಲಿ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಬರ್ತಿದೆ ಅಂದರೆ ಆ ಕೀರ್ತಿ ನಮ್ಮ ಸನ್ಮಾನ್ಯ ದಿವಂಗತ ಮೇಟಿ ಸಾಹೇಬರಿಗೆ ಅದು ಸಿಗಬೇಕು. ಈಗ 3 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೆ ಅಂತ. ಮೋದಿ ಸರ್ಕಾರ ಉಮೇಶ್ ಮೇಟಿಗೆ ನೀವು ಓಟ್ ಹಾಕೋದು ಸಿದ್ದರಾಮಯ್ಯನವರ ಕೈ ಬಲಪಡಿಸೋದಕ್ಕೆ ಓಟ್ ಹಾಕ್ಬೇಕು. ಸಿದ್ದರಾಮಯ್ಯನವರು ಬಡವರಿಗಾಗಿ ಇದೇ ರೀತಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರದು ಬಯಕೆ ಇದ್ರೆ ಈ ಎಲ್ಲ ಗ್ಯಾರಂಟಿ ಸಲುವಾಗಿ, ಮನಿ ಸಲುವಾಗಿ ಇವೆಲ್ಲ ನಿಮ್ದು ಆಶೀರ್ವಾದ ಅವ್ರಿಗೆ ಮುಟ್ಟಬೇಕು ಅಂತ ಇದ್ರೆ ಮಾನ್ಯ ಉಮೇಶ್ ಮೇಟಿ ಅವರಿಗೆ ನಿಮ್ಮ ಮತ ಹಾಕ್ರಿ. ಆ ಮತದ ಚಲಾವಣೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮುಸ್ಲಿಂ ಯುವಕನನ್ನ ಹಿಡಿದು ಹಿಂದೂ ಸಂಘಟನೆ ಕಾರ್ಯಕರ್ತರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗ್ತಾ ಇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ನಗರದ ವಿಜಯನಗರ ನಿವಾಸಿ ಸಮೀರ್ನನ್ನ ಪೊಲೀಸರಿಗೆ ಹಿಂದೂ ಸಂಘಟನೆಗಳು ಒಪ್ಪಿಸಿವೆ. ಇದರಿಂದ ಕೋಪಗೊಂಡ ಸಮೀರ್ ಕುಟುಂಬ ಯುವತಿ ಮನೆಗೆ ನುಗ್ಗಿ ಗಲಾಟೆ ಮಾಡಿದೆ. ಸಮೀರ್ನನ್ನ ಅಪಹರಣ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ದಾರೆ. ಇನ್ನು ಗಲಾಟೆಯಲ್ಲಿ ಗಾಯಗೊಂಡ 2 ಕುಟುಂಬದ ಸದಸ್ಯರು ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಘಟನೆ ಬಗ್ಗೆ 2 ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಲವ್ ಜಿಹಾದ್ ಆರೋಪ ಪ್ರಕರಣದ ಬಗ್ಗೆ ಮಾತನಾಡಿದ ಸಮೀರ್ ಸಹೋದರಿ ತೈಸಿಮಾ ಮುಲ್ಲಾ, ಇದು ಲವ್ ಜಿಹಾದ್ ಅಲ್ಲ. ಸಮೀರ್ ಜೊತೆ ಯುವತಿಗೂ ಸ್ನೇಹವಿತ್ತು. ಅವರಿಬ್ಬರು 3 ವರ್ಷದಿಂದ ರಿಲೇಶನ್ಶಿಪ್ನಲ್ಲಿದ್ದರು. ಎಸ್ಎಸ್ಕೆ ಸಮಾಜದವರು ನಮ್ಮ ಮನೆಗೆ ನುಗ್ಗಿ ನನ್ನ ತಮ್ಮನನ್ನ ಕಿಡ್ನಾಪ್ ಮಾಡಿದ್ದಾರೆ. ಯುವತಿಯ ಕುಟುಂಬಸ್ಥರೇ ನಮ್ಮೊಂದಿಗೆ ಅನ್ಯೋನ್ಯವಾಗಿದ್ರು ಅಂತ ಹೇಳಿದರು. ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣ ಸಂಬಂಧಪಟ್ಟಂಗೆ ಹಳೆ ಹುಬ್ಬಳ್ಳಿ ಠಾಣೆಗೆ ಹಿಂದೂಪರ ಸಂಘಟನೆಗಳು ಮುತ್ತಿಗೆ ಹಾಕಿದ್ದಾವೆ. 100 ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಜಿಮ್ ಟ್ರೈನರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ಕೊಟ್ಟು ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಿದ್ದಾರೆ.
ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಮೀರ್ ಮೊಬೈಲ್ನಲ್ಲಿ ರೋಚಕ ಫೋಟೋಗಳು ಪತ್ತೆಯಾಗಿದ್ದಾವೆ. ಸಮೀರ್ ಮೊಬೈಲ್ನಲ್ಲಿ ಹಲವು ಯುವತಿಯರ ಫೋಟೋ ಹಾಗೂ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಗಳು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಪತ್ತೆಯಾಗಿದ್ದಾವೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ತೆರಿಗೆ ಹಾಕಿರುವುದನ್ನು ಕೇಂದ್ರ ಸಚಿವ ಜೋಶಿ ಖಂಡಿಸಿದ್ದಾರೆ. ಈ ಕುರಿತು ಧಾರವಾಡದಲ್ಲಿ ಮಾತನಾಡಿದ ಅವರು, ಪರಿಸರ ಸ್ನೇಹಿ ವಾಹನಗಳನ್ನು ರಾಜ್ಯ ದೂರ ಸರಿಸ್ತಾ ಇದೆ. ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯಾಗಿದೆ. ಹೀಗಾಗಿ ಲೈಫ್ ಟೈಮ್ ಟ್ಯಾಕ್ಸ್ ಹಾಕುವ ಮೂಲಕ ಹಣ ಸಂಪಾದನೆಯ ದಾರಿ ಹಿಡಿದಿದೆ. ಡೀಸೆಲ್, ಪೆಟ್ರೋಲ್ ಬಳಕೆಗೆ ಕಾಂಗ್ರೆಸ್ ಪ್ರೋತ್ಸಾಹಿಸ್ತಾ ಇದೆ. ದೇಶದ ಅಭಿವೃದ್ಧಿಗಿಂತ ಕೇವಲ ತೆರಿಗೆ ವಸೂಲಿಗೆ ಆದ್ಯತೆ ನೀಡುತ್ತಾ ಇದೆ. ಇಡೀ ದೇಶವೇ ಇಂದು ಶುದ್ಧ ಇಂಧನ ಮತ್ತು ಎಲೆಕ್ಟ್ರಿಕ್ ವಾಹನಗಳತ್ತ ಸಾಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಸುಸ್ಥಿರ ಭವಿಷ್ಯದ ಆಶಯಗಳಿಗೆ ತಣ್ಣೀರು ಎರಚಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದಾಗ ಬಟ್ಟೆ ಬ್ಯಾಗ್ ಖರೀದಿಯಲ್ಲಿ ಅವ್ಯವಹಾರ ಪ್ರಕರಣವನ್ನು ತನಿಖೆ ನಡೆಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ಇದೇ ವಿಚಾರವಾಗಿ ಮಾಜಿ ಶಾಸಕ ಸಾರಾ ಮಹೇಶ್ ಮಾತನಾಡಿದ್ದು, ನ್ಯಾಯಾಲಯದ ಆದೇಶ ಸತ್ಯಮೇವ ಜಯತೆಯೇ ಎಂದಿದ್ದಾರೆ. ಬಟ್ಟೆ ಬ್ಯಾಗ್ ಖರೀದಿ ಹಗರಣ ಕುರಿತು ನ್ಯಾಯಾಲಯ ನೀಡಿರುವ ಆದೇಶ ಸ್ವಾಗತಾರ್ಹ ಅಂತ ಹೇಳಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಪ್ರವಾಸದಲ್ಲಿದ್ದಾರೆ. ಪಾಂಡವಪುರದ ಟಿಎಸ್ ಛತ್ರ ಗ್ರಾಮಕ್ಕೆ ಎಚ್ಡಿಕೆ ಭೇಟಿ ನೀಡಿ ಶಾಲಾ ಕಟ್ಟಡ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ. ಶಾಲಾ ಕಾಮಗಾರಿಗೆ ಇನ್ನೂ 2 ಕೋಟಿ ಅಗತ್ಯ ಇರುವ ಹಿನ್ನೆಲೆ ಕಾಮಗಾರಿ ವೀಕ್ಷಿಸಿ ಸಿಎಸ್ಆರ್ ಫಂಡ್ ಕೊಡಿಸುವುದಾಗಿ ಎಚ್ಡಿಕೆ ಭರವಸೆ ಕೊಟ್ಟರು. ಈ ವೇಳೆ ಕುಮಾರಸ್ವಾಮಿಗೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮತ್ತಿತರರು ಸಾಥ್ ಕೊಟ್ಟರು. ಕೋಲಾರದಲ್ಲಿ ಕಲ್ಲು ಗಣಿಗಾರಿಕೆಯ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಸಾಂಪ್ರದಾಯಿಕ ಕಲ್ಲು ಗಣಿಗಾರಿಕೆಯ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎನ್ನಲಾಗ್ತಾ ಇದೆ. ಮಾಲೂರಿನ ಟೇಕಲ್ ಹೋಬಳಿಯ ಸುಮಾರು 80 ಕಡೆ ಯಂತ್ರೋಪಕರಣಗಳ ಬಳಕೆ ಮಾಡಲಾಗುತ್ತಿದೆ. ಕಲ್ಲು ಕುಟಿಕರಿಗೆ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಅವಕಾಶ ನೀಡಿತ್ತು. ಆದರೆ ಯಂತ್ರೋಪಕರಣ ಬಳಸಬಾರದು ಅಂತ ನಿಯಮ ಹಾಕಲಾಗಿತ್ತು. ಸದ್ಯ ಈ ನಿಯಮವನ್ನು ಉಲ್ಲಂಘಿಸಿ ಯಂತ್ರೋಪಕರಣ ಬಳಸಿ ಹೆಚ್ಚಿನ ಕಲ್ಲು ತೆಗೆದು ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಬಾಳುಗೋಡು ಜನರ ಗೋಳು ಕೇಳೂರೇ ಇಲ್ಲ ಎಂಬಂತಾಗಿದೆ. ದಟ್ಟ ಅರಣ್ಯದ ನಡುವೆ ಇರುವ ಬಾಳುಗೋಡು ಗ್ರಾಮದ ಸಂಪರ್ಕ ಸಮಸ್ಯೆಯಾಗಿದೆ. ಹರಿಹರ ಪಳ್ಳತ್ತಡ್ಕ ಬಾಳುಗೋಡು ರಸ್ತೆ ಹಾಳಾಗಿದೆ. ಭಾರೀ ಮಳೆ ಬಂದರೆ ಸೇತುವೆ ಮೇಲೆ ನೀರು ನಿಂತು ಸಂಪರ್ಕ ಕಡಿತಗೊಳ್ಳುತ್ತೆ. ಶಾಲಾ ಕಾಲೇಜುಗಳಿಗೆ, ಆಸ್ಪತ್ರೆಗೆ ತೆರಳಲು ಜನರು ಸಂಕಷ್ಟ ಪಡಬೇಕಾದ ಸ್ಥಿತಿ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆ ಹೊತ್ತಿ ಉರಿದಿರುವ ಘಟನೆ ಕಲಬುರಗಿ ನಗರದ ಕಾಂತಾ ಕಾಲೋನಿಯಲ್ಲಿ ನಡೆದಿದೆ. ಶಿಕ್ಷಕಿ ಶಶಿಕಲಾ ಎಸ್ ನರೋಣಕರ್ ಅನ್ನೋರ ಮನೆ ಬೆಂಕಿಗಾಹುತಿಯಾಗಿದ್ದು, ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದಿದ್ದಾರೆ. ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹ ಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಕೋನಕುಂಟು ದೇಗುಲದ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನ್ಯಾಯಕ್ಕಾಗಿ ದೇವಾಲಯದ ನರಸಪ್ಪ ವಂಶಸ್ಥರು ಧರಣಿ ಮಾಡುತ್ತಿದ್ದಾರೆ. ಸರತಿಯಂತೆ ಈ ವರ್ಷ ನರಸಪ್ಪ ವಂಶಸ್ಥರಿಗೆ ಅರ್ಚಕ ವೃತ್ತಿ ಕೊಡಬೇಕಿತ್ತು. ಆದರೆ ಮತ್ತೆ ರಂಗಪ್ಪ ವಂಶಸ್ಥರಿಗೆ ನೀಡಲಾಗಿದೆ ಅಂತ ಚಿಂತಾಮಣಿ ತಹಸೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ತಹಸೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳಿಗೆ ನರಸಪ್ಪ ಕುಟುಂಬಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ರಾಘವ್ ಚಡ್ಡಾರನ್ನ ಆಮ್ ಆದ್ಮಿ ಪಾರ್ಟಿ ವಜಾಗೊಳಿಸಿತು. ಅಲ್ಲದೆ ಅವರು ಸಂಸತ್ನಲ್ಲಿ ಮಾತನಾಡದಂತೆ ನಿರ್ಬಂಧ ಕೂಡ ಹೇರಲಾಗಿತ್ತು. ಸದ್ಯ ಈಗ ಇದೇ ವಿಚಾರವಾಗಿ ರಾಘವ್ ಚಡ್ಡಾ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿರುವ ಅವರು, ನಾನು ಮೌನವಾಗಿದ್ದೇನೆ ಅಷ್ಟೇ, ಆದರೆ ಸೋತಿಲ್ಲ ಎನ್ನುವ ಮೂಲಕ ಆಮ್ ಆದ್ಮಿಗೆ ಸಂದೇಶ ರವಾನಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಅಟ್ಟಹಾಸ ಹೆಚ್ಚಾಗಿದೆ. ಪೀಣ್ಯದ ಚಿಕ್ಕವಿದಿರಕಲ್ಲು ಮುಖ್ಯ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಓವರ್ಟೇಕ್ ಮಾಡಿ ವೀಲಿಂಗ್ ಮಾಡಿದ್ದಾರೆ. ರಾತ್ರಿ ವೇಳೆ ವೀಲಿಂಗ್ ಮಾಡುತ್ತಾ ಕಿಡಿಗೇಡಿಗಳು ಹುಚ್ಚಾಟ ಮಾಡಿದ್ದಾರೆ. ರ್ಯಾಪಿಡೋ ಬೈಕ್ನಲ್ಲಿ ಯುವತಿ ಜಾಲಿ ರೈಡ್ ಮಾಡಿರುವ ಘಟನೆ ಬೆಂಗಳೂರಿನ ಬನಶಂಕರಿ ಬಳಿ ನಡೆದಿದೆ. ಹೆಲ್ಮೆಟ್ ಧರಿಸದೆ ಬೈಕ್ ಹಿಂಬದಿ ಕುಳಿತು ಯುವತಿ ಎಂಜಾಯ್ ಮಾಡಿದ್ದಾರೆ. ಸುಮಾರು 4-5 ಕಿಲೋಮೀಟರ್ ಇದೇ ರೀತಿ ವರ್ತನೆ ಮಾಡಿದ್ದಾರೆ. ಕಾರಿನಲ್ಲಿ ಬರ್ತಿದ್ದ ಯುವಕರು ವಿಡಿಯೋ ಮಾಡಿದ್ದು, ಯುವತಿ ಮದ್ಯ ಸೇವಿಸಿ ಈ ರೀತಿ ವರ್ತಿಸಿರುವ ಶಂಕೆ ಇದೆ.